ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ. ನಿನ್ನೆ ಒಂದು ಶೂಟ್ ಇತ್ತು. ಶೂಟಿಗೆ ಹೋಗಿದ್ವಿ. ಅಲ್ಲಿ ಬಂದು ನಿಮಗೆ ಪ್ಯೂರು ಆರ್ಗ್ಯಾನಿಕ್ ಗಾಣದ ಎಣ್ಣೆ ಸಿಗುತ್ತೆ. ನಿಮಗೆ ಕಡಲೆಕಾಯಿ ಬೀಜ ನಾವೇ ತಗೊಳ್ತೀವಿ ಅಂತಂದರೂ ಓಕೆ, ಇಲ್ಲಾಂದರೆ ಅಲ್ಲೇ ಅವರು ಮೂಟೆಗಟ್ಟಲೆ ಇಟ್ಟಿರ್ತಾರೆ. 3 ಕೆ ಜಿ ಕಡಲೆ ಬೀಜಕ್ಕೆ 1 ಲೀಟರ್ ಎಣ್ಣೆ ಸಿಗುತ್ತೆ. ಇದು ಆರ್ಗ್ಯಾನಿಕ್ ಆಯಿಲ್ ಆಗಿರೋದ್ರಿಂದ ನಿಮಗೆ ಆರಾಮ್ಸೆ ನೀವು ತೊಗೋಬೋದು. ಮತ್ತು ಹೆಲ್ತಿಗೂ ತುಂಬ ಒಳ್ಳೆಯದು. ಹೆಲ್ತ್ಗೂ ಇವಾಗೆಲ್ಲ ಹಾರ್ಟ್ ಅಟ್ಯಾಕು ಅದು ಇದು ಪ್ರಾಬ್ಲಮ್ ಎಲ್ಲ ಬರ್ತಿರೋದೇ ಎಣ್ಣೆಯಿಂದನೇ ಬರ್ತಿರೋದು. ನೋಡಿ, ಇಲ್ಲಿ ರೆಡಿ ಇಟ್ಟಿರ್ತಾರೆ ಕಡಲೆ ಬೀಜ ಮತ್ತು ಎಲ್ಲನೂ. ಕಡಲೆ ಬೀಜ ಪ್ಲಸ್ ಎಳ್ಳು ಎಣ್ಣೆ. ಎಳ್ಳು ಮೀನ್ಸ್ ಬ್ಲ್ಯಾಕ್ ಎಳ್ಳು ಮತ್ತು ವೈಟ್ ಎಳ್ಳು ಸಿಗುತ್ತೆ. ಅದ್ರದ್ದು ಆಯಿಲನ್ನು ನಿಮಗೆ ನೀವು ಪರ್ಚೇಸ್ ಮಾಡ್ಬೋದು. ಅಲ್ಲೇ ಖುದ್ದಾಗಿ ನೀವು ಡೈರೆಕ್ಟಾಗೆ ನೋಡಿ ಅದನ್ನು ನೀವು ತೊಗೊಂಡು ಎಷ್ಟು ಕೆ ಜಿ ಇದೆ ಅಂತ ತೂಕ ಮಾಡಿಸಿ ಆಮೇಲೆ ನೀವು ಗಾಣಕ್ಕೆ ಹಾಕಿಸ್ಕೊಂಡು ಎಣ್ಣೆ ಮಾಡ್ಕೋಬೋದು. ಮತ್ತು ಸಾಂಬಾರು ಪುಡಿನೂ ಅಷ್ಟೇ. ನೀವು ಐಟಮ್ಗಳನ್ನ ಅಲ್ಲಿ ಫಸ್ಟು ಕೌಂಟ್ರಲ್ಲಿ ಒಂದು ಬಿಲ್ ಸೆಕ್ಷನಲ್ಲಿ ನೀವು ಎಲ್ಲನೂ ಸಾಂಬಾರು ಪುಡಿಗೆ ಏನೇನು ಬೇಕು, ಸಪೋಸ್ ಈಗ ಮೆಣಸಿನ್ಕಾಯಲ್ಲಿ ಹಲ್ವಾರು ಥರ ಇದೆಯಲ್ಲ. ಗುಂಟೂರು ಮೆಣಸಿನ್ಕಾಯಿ, ರೆಡ್ ಮೆಣಸಿನ್ಕಾಯಿ ಮತ್ತು ಖಾರ ಮೆಣಸಿನ್ಕಾಯಿ, ಆ ಥರ ಎಲ್ಲ ಇನ್ನೂ ಏನೇನೋ ಬರುತ್ತೆ. ನನಗದು ಅಷ್ಟು ಹೆಸ್ರು ಗೊತ್ತಿಲ್ಲ. ಅದೆಲ್ಲನೂ ನಾವು ಟೈಪ್ ಮಾಡಿ ಅವರು ಬಿಲ್ ಮಾಡ್ಕೊತಾರೆ. ಬಿಲ್ ಮಾಡೋಕ್ಕಿಂತ ಮುಂಚೆ ಯಾವುದನ್ನು ನಾವು ಆ್ಯಡ್ ಮಾಡ್ತೀವಿ. ಈಗ ಒಬ್ಬೊಬ್ಬರು ಸಾಂಬಾರು ಪುಡಿ ಮಾಡ್ಸೋಕ್ಕೆ ಅವ್ರದ್ದೇ ಬೇರೆ ಥರ ರೆಸಿಪಿ ಇರುತ್ತೆ. ರೆಸಿಪಿ ಮೀನ್ಸು ಅದನ್ನು ಇವಾಗ ಅದನ್ನು ಹಾಕ್ತಾರಲ್ಲ, ಸಾಮಾನುಗಳೆಲ್ಲ ಹಾಕ್ತಾರಲ್ವ, ಮೆಣಸಿನ್ಕಾಯಿ, ಕಡಲೆಕಾಳು ಅದೆಲ್ಲ ಹಾಕ್ತಾರಲ್ಲ, ಅದು ಒಬ್ಬೊಬ್ರದ್ದು ವಿಧಾನ ಒಂದೊಂದು ಥರ ಇರುತ್ತೆ. ತೊಗರಿಬೇಳೆ ಅಂತ, ಹೆಸರುಬೇಳೆ ಅಂತ ಅದನ್ನೆಲ್ಲ ಹಾಕ್ತಾರೆ. ಇವಾಗ ಒಬ್ಬೊಬ್ಬರು ಈಗ ನಮ್ಮಮ್ಮ ಮಾಡೋ ರೆಸಿಪಿನೇ ಬೇರೆ ಥರ ಇರುತ್ತೆ, ಸಾಂಬಾರು ಪುಡಿ ರೆಸಿಪಿ. ಇನ್ನೊಬ್ಬರು ಬೇರೆ ಥರ ಮಾಡ್ತಾರಲ್ವ. ಹಂಗಾಗಿ ಯಾರ್ಯಾರಿಗೆ ಏನೇನು ಆ್ಯಡ್ ಮಾಡ್ತೀರಾ, ಇವಾಗ ಕಡಲೆಕಾಳು ಎಷ್ಟು ಕೆ ಜಿ ಹಾಕಬೇಕು, ಅದು ಒಣಮೆಣ್ಸಿನ್ಕಾಯಿ ಎಷ್ಟು ಕೆ ಜಿ ಹಾಕಬೇಕು, ಅದನ್ನೆಲ್ಲ ನಾವು ಅಲ್ಲಿ ಹೇಳಿದ್ರೆ ಅವರು ಎಲ್ಲನೂ ಟೈಪ್ ಮಾಡ್ಕೊತಾರೆ. ಸಿಸ್ಟಮಲ್ಲಿ ಟೈಪ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸರಿ ನಮಗೆ ಅದನ್ನು ಹೇಳ್ತಾರೆ. ನಾವೇನೇನು ಸಾಮಾನು ಇವಾಗ ನಾವೇನೋ ಮರ್ತ್ವಿ ಅಂತ ಹೇಳಿದ್ರೆ ಅದನ್ನು ಮತ್ತೆ ರಿಪೀಟ್ ಮಾಡ್ತಾರೆ. ಅದರಲ್ಲಿ ನಮಗೆ ಯಾವ್ಯಾವುದು ಬೇಕು ಇಲ್ಲ ಯಾವುದ್ಯಾವುದು ಬೇಡ ಅಂತ ಡಿಲೀಟ್ ಮಾಡಿ ಆ್ಯಡ್ ಮಾಡೋ ಆಪ್ಷನ್ಸು ಇರುತ್ತೆ. ಆ ಥರ ಆ್ಯಡ್ ಮಾಡಿಕೊಂಡು ನಾವು ಒಟ್ಟಿಗೆ ಟೋಟಲಾಗಿ ಅದನ್ನು ಒಳಗಡೆ, ಈಗ ಸಾಂಬಾರು ಪುಡಿ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಏನೇನು ಐಟಮ್ ಕೊಟ್ಟಿದ್ದೀವಿ ಅದನ್ನೆಲ್ಲ ಕ್ಲೀನ್ ಮಾಡೋ ಮಿಷಿನ್ನು ಇದೆ ಅಲ್ಲಿ ಒಳಗಡೆ. ಕ್ಲೀನ್ ಮಾಡಿದ್ಮೇಲೆ ಅದನ್ನು ಫ್ರೈ ಮಾಡೋ ಮಿಷಿನ್ನು ಇದೆ. ಇವಾಗ ಕಡಲೆಕಾಳು ಇರ್ಬೋದು, ಒಣಮೆಣ್ಸಿನ್ಕಾಯಿ ಇರ್ಬೋದು, ಅದನ್ನೆಲ್ಲ ಫ್ರೈಯು ಮಾಡ್ಕೊತಾರೆ. ಈಗ ನಾವು ಮನೆಯಲ್ಲೇ ನಾವು ಹುರ್ಕೊಂಡು ಮೆಣಸಿನ್ಕಾಯಿ ಅದನ್ನೆಲ್ಲ ಹುರ್ಕೊಂಡು ನಾವು ಮಾಡ್ತೀವಿ ಅಂತ ಹೇಳಿದ್ರೆ ಮನೇಲೆಲ್ಲ ಘಾಟ್ ಆಗುತ್ತೆ. ಅದು ಮಾಡೋಕ್ಕೂ ಸ್ವಲ್ಪ ರಿಸ್ಕ್ ಆಗುತ್ತೆ. ಅದನ್ನೆಲ್ಲ ಒಣಗಿಸ್ಬೇಕು, ಇದು ಮಾಡಬೇಕು, ಆ ಥರ ಇರುತ್ತೆ. ಅಲ್ಲಿ ಹೋದ್ರೆ ಇಷ್ಟು ಕೆ ಜಿ ಸಾಂಬಾರು ಪುಡಿ ನಮಗೆ ಬೇಕು. ಸಪೋಸು 1 ಕೆ ಜಿಗೆ ನಾವು ಮಾಡಿಸ್ತಿದ್ದೀವಿ, 2 ಕೆ ಜಿಗೆ ಮಾಡಿಸ್ತಿದ್ದೀವಿ ಅಂದ್ರೂ ಅಲ್ಲಿ ಮಾಡಿಕೊಡ್ತಾರೆ ಸಾಂಬಾರು ಪುಡಿನ. ನೀವು ಆರಾಮ್ಸೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನಾನು ಅಡ್ರೆಸ್ ಬಂದು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ನಾನು. ಜೊತೆಗೆ ಅದು ಒಂದಕ್ಕೆ ಅಂತಲೇ ಹೋಗೋದು ಏನಿಲ್ಲ. ಮನೆಗೆ ಬೇಕಾಗಿರೋ ಐಟಮ್ಮು ಪೂರ್ತಿ ಐಟಮ್ ಇದೆ. ಆರ್ಗ್ಯಾನಿಕ್ಕು ಬೆಲ್ಲದಿಂದ ಹಿಡ್ದು ಡ್ರೈ ಫ್ರೂಟ್ಸಿಂದ ಹಿಡ್ದು ಮತ್ತು ಮನೆಗೆ ಬೇಕಾಗಿರೋ ಅಂಥದ್ದು ಶುಗರು ಮತ್ತು ಎಲ್ಲ ಐಟಮ್ಮು ಏನಿಲ್ಲ ಅಂತಿಲ್ಲ, ಎಲ್ಲ ಐಟಮ್ಮು ಇದೆ ನೋಡಿ. ಇದು ಮತ್ತು ಮಕ್ಕಳಿಗೆ ಬೇಕಾಗಿರೋ ಅಂಥದ್ದು ಇವಾಗ ಬಾಳೆ ಚಿಪ್ಸು ಮತ್ತು ಮಿಕ್ಚರ್ಸು ಎಲ್ಲನೂ ಸಿಗುತ್ತೆ. ನೀವು ಆಲ್ಮೋಸ್ಟು ಇಲ್ಲಿಗೆ ಬಂದರೆ ಬಲ್ಕಾಗಿ. ಮತ್ತು ಪ್ರೈಸು ಅಷ್ಟೇ ರೀಸನೇಬಲ್ ಆಗಿದೆ. ಪ್ರೈಸು ತುಂಬಾ ಕಡಿಮೆನೇ ಇದೆ ನೋಡಿ. ಇಲ್ಲಿಗೆ ಬಂದರೆ ನೀವು ಎಲ್ಲನೂ ತೊಗೊಂಡು ಹೋಗ್ಬೋದು. ನಾನು ನಿಮಗೆ ಹೇಳ್ತೀನಿ ಅಡ್ರೆಸ್ಸನ್ನು. ಇಲ್ಲೇ ದೀಪಾ ಕಾಂಪ್ಲೆಕ್ಸಿಂದ ಒಳಗಡೆ ಹೋಗಬೇಕು. ಗಿರಣಿ ಶಾಪ್ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಯಾರಿಗಾರು ಬೇಕಿದ್ದರೆ ಮೆಸೇಜ್ ಹಾಕಿ ಆರಾಮ್ಸೆ ಮಾಡ್ಕೊಬೋದು. ಮತ್ತು ಸಾಂಬಾರು ಪುಡಿ ಕಾನ್ಸೆಪ್ಟು ನನಗೆ ತುಂಬಾ ಇಷ್ಟ ಆಯಿತು. ಏನಂದರೆ ಇವಾಗ ನಾವು ಮನೆಯಲ್ಲೇ ಅದನ್ನೆಲ್ಲ ನಾವು ಹುಡ್ದು ಮಾಡ್ಕೊತೀವಿ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ. ಮೀನ್ಸ್ ಇವಾಗ ಒಬ್ಬೊಬ್ಬರಿಗೆ ಇವಾಗ ನನಗೆ ತೊಗೊಳ್ಳಿ, ನಮ್ಮ ಅಮ್ಮನೇ ಮಾಡಿಕೊಡ್ಬೇಕು ಸಾಂಬಾರು ಪುಡಿ, ನನಗೆ ಮಾಡೋಕ್ಕೆ ಬರಲ್ಲ. ಹಂಗಿದ್ದಾಗ ನಾವು ಎಷ್ಟು ದಿನ ಅಂತ ನಾವು ಅಮ್ಮನ ಹತ್ರನೇ ಮಾಡಿಸ್ಕೋಬೇಕು ಅನ್ನೋದಿರುತ್ತೆ.
ಇಲ್ಲಿ ಹೋದರೆ ನಿಮಗೆ ಡೈರೆಕ್ಟಾಗಿ ಏನೇನು ಬೇಕೋ ಐಟಮ್ಗಳೆಲ್ಲ ನಾವು ಅದನ್ನು ಲೀಸ್ಟ್ ಮಾಡಿಕೊಟ್ರೆ ಅವರೆಲ್ಲ ಸಿಸ್ಟಮಲ್ಲೆಲ್ಲ ಸ್ವಲ್ಪ ಎಲ್ಲ ನೋಡಿಕೊಂಡು ಯಾವ್ಯಾವ ಐಟಮ್ ಬೇಕು, 1 kg ಸಾಂಬಾರು ಪುಡಿಗೆ ಎಷ್ಟು ಐಟಮ್ ಹಾಕಬೇಕು ಅದನ್ನೆಲ್ಲ ನೋಡಿ ಮಾಡಿ ಅವರು ಟೋಟಲ್ಲು ಮಾಡಿ ನಮಗೆ ಪ್ರೈಸ್ ಹೇಳ್ತಾರೆ. ಅದ್ರ ಮೇಲೆ ನಾವು 1 kg ಮಾಡಿಸ್ಕೊತೀವ 2 kg ಮಾಡಿಸ್ಕೊತೀವ ಅನ್ನೋದು ಡಿಪೆಂಡಾಗಿ ಅಲ್ಲೇ ಇಮಿಡಿಯೇಟು 1 ಅವರು ನೀವು ವೆಯ್ಟ್ ಮಾಡಿದ್ರೆ ಅದು ಸಾಮಾನನ್ನ ತೊಗೊಂಡು ಕ್ಲೀನ್ ಮಾಡಿ ಅಲ್ಲಿ ಇರುತ್ತೆ, ಹುರಿದ್ಬಿಟ್ಟು ಸಾಂಬಾರು ಪುಡಿನೂ ನಮಗೆ ಫ್ರೆಶ್ಶಾಗಿ ಬೀಸ್ಕೊಟ್ಟು ಕಳಿಸ್ತಾರೆ. ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ರೆಡಿಮೇಡ್ ತೊಗೊತೀನಿ ಅಂತಂದರೂ ಅಲ್ಲಿ ಸಿಗುತ್ತೆ, ಪಾಕೆಟ್ಟು 1 kg 2 kg ಪಾಕೆಟ್ಟು ಇರುತ್ತೆ, ತೊಗೊಬೋದು. ಅದೇ ಥರ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಮತ್ತು ಚಿಲ್ಲಿ ಪೌಡರು 3 ಸಿಗುತ್ತೆ, ಆರಾಮ್ಸೆ ಮಾಡ್ಕೊಬೋದು. ನೋಡಿ ಹನಿ ಎಲ್ಲ ಅವರು ಡೈರೆಕ್ಟಾಗಿ ತೊಗೊಂಡು ಬಂದು ಪ್ಯಾಕ್ ಮಾಡಿರೋದು ಇದೆ. ಮತ್ತು ಇದು ಕಂಪ್ನಿದು ಪ್ರಾಡಕ್ಟ್ಗಳು ಇದೆ. ಮತ್ತು ಇದು ನೋಡಿ ನನ್ನ ಫ್ರೆಂಡ್ ತೋರಿಸ್ತಿದ್ದಾಳೆ, ಅದು ಇದನ್ನು ಮಾಡ್ತಾರಲ್ಲ, ಪಾಪ್ಕಾರ್ನ್ ಮಾಡ್ತಾರಲ್ಲ ಅದು ರೆಡಿ. ಮತ್ತು ಇದು ಜೋಳದ ರೊಟ್ಟಿನೂ ಇದೆ ನೋಡಿ ಅಲ್ಲಿ, ಎಲ್ಲ ಥರ ಐಟಮು ಇದೆ. ನಾವು ಶೂಟಿಗೆ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಶೂಟಿಗೆ ಹೋಗಿದ್ವಿ. ಸೊ ನನ್ನ ಫ್ರೆಂಡ್ಸ್ಗಳಿಗೂ ಈಸಿ ಆಗುತ್ತಲ್ಲ, ನನ್ನ ಫಾಲೋ ಮಾಡ್ತಿರೋರಿಗೆ, ನನ್ನನ್ನು ಸಪೋರ್ಟ್ ಮಾಡ್ತಿರೋರಿಗೂ ಈಸಿ ಆಗುತ್ತಲ್ಲ. ಸೊ ಹಾಗೆ ಈಗ ನೋಡಿ ಕೆಲವೊಬ್ಬರು ಶುಗರ್ನ ಯೂಸ್ ಮಾಡ್ತಾಯಿಲ್ಲ, ಆರ್ಗ್ಯಾನಿಕ್ಕು ಇದು ಜಾಗ್ರಿ ಪೌಡರು ಮತ್ತು ಜಾಗ್ರಿ ಇದು ಕ್ಯಾಂಡಿ ಬರುತ್ತಲ್ಲ ಅದು ಇದೆ. ಅದನ್ನು ಬೇಕಿದ್ದರೆ ನೀವು ಬೈ ಮಾಡಿ, ಚೆನ್ನಾಗಿದೆ ಪ್ರಾಡಕ್ಟೆಲ್ಲ, ಎಲ್ಲ ಪ್ರಾಡಕ್ಟು ತುಂಬ ಚೆನ್ನಾಗಿದೆ. ಮತ್ತು ಹೋಮ್ ಡೆಲಿವರಿನೂ ಇದೆ. ಇದು ನೀವು ಹೋಮ್ ಡೆಲಿವರಿನೂ ಅವರಿಗೆ ಕಾಲ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಬೋದು. ಅವ್ರ ನಂಬರನ್ನು ನಾನು ನಿಮಗೆ ಕಳಿಸ್ತೀನಿ, ಇಲ್ಲೇ ಮೇಲೇ ಹಾಕಿರ್ತೀನಿ. ಬೇಕಿದ್ದರೆ ನೀವು ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರಿಗೆ ಕಾಲ್ ಮಾಡಿಕೊಂಡು ಅವರ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ನಿಮ್ಮ ಲೊಕೇಶನ್ ಏನಿರುತ್ತೆ ಅಲ್ಲಿಗೆ ತರಿಸ್ಕೊಬೋದು. ನೋಡಿ ಇದು ಜಾಗ್ರಿ ಪೌಡರು, ಗಿರಣಿ ಅಂತ ಅದ್ರ ಶಾಪ್ ನೇಮು. ನಿಮಗೆ ಇಲ್ಲಿಂದ ನಾಗರಬಾವಿಯಿಂದ ನಿಮಗೆ ದೀಪಾ ಕಾಂಪ್ಲೆಕ್ಸಿಂದ ಒಳಗಡೆ ಹೋದರೆ ಇದು ಗಿರಣಿ ಶಾಪ್ ಇದೆ. ನಿಮಗೆ ಲೊಕೇಶನ್ನು ಬೇಕಿದ್ದರೆ ನಾನು ಕೊಡ್ತೀನಿ, ನಂಬರ್ ಹಾಕಿರ್ತೀನಿ. ನಂಬರ್ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿಕೊಂಡು ನೀವು ಪರ್ಚೇಸ್ ಮಾಡ್ಕೊಬೋದು. ನೋಡಿ ಎಲ್ಲ ಥರನೂ ಕೊಬ್ಬರಿ, ಮತ್ತು ನಿಮಗೆ ಕೊಬ್ಬರಿ ಆಯಿಲು, ಕಡಲೆ ಬೀಜದ ಆಯಿಲು, ಬಾದಾಮ್ ಆಯಿಲು, ಮತ್ತು ಇನ್ನೂ ಏನೇನೋ ಆಯಿಲು ಹೇಳಿದ್ನಲ್ಲ, ವೈಟ್ ಎಳ್ಳು ಮತ್ತು ಬ್ಲ್ಯಾಕ್ ಎಳ್ಳು ಮತ್ತು ಹುಚ್ಚೆ ಎಳ್ಳು ಎಣ್ಣೆ ಎಲ್ಲನೂ ಸಿಗುತ್ತೆ. ನೀವು ಇದು ಆಯಿಲಲ್ಲೂ ಅಷ್ಟೇ, ಇದಿಲ್ಲ ಅನ್ನೋಂಗಿಲ್ಲ. ಮತ್ತು ಸಾಂಬಾರು ಪುಡಿನೂ ಅಷ್ಟೇ, ಎಲ್ಲ ಥರ ಸಾಂಬಾರು ಪುಡಿನೂ ನಿಮಗೆ ಸಿಗುತ್ತೆ. ನೋಡಿ ನಿಮಗೇನಾದರೂ ಬೇಕಂದರೆ ಯೂಸ್ ಮಾಡ್ಕೊಳ್ಳಿ. ನನ್ನ ನಂಬರ್ನ ನಿಮಗೆ ತಮ್ಮೇಲಲ್ಲೇ ನಂಬರ್ ಕೊಟ್ಟಿರ್ತೀನಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ತೊಗೊಬೋದು. ಮತ್ತು ಇದು ಆರೋಗ್ಯಕ್ಕೂ ಒಳ್ಳೆಯದಲ್ವಾ. ಇದು ನಾವು ಡೈರೆಕ್ಟಾಗಿ ಕಡಲೆ ಬೀಜ ತೊಗೊಂಡು ಅದನ್ನು ನಾವು ಎಣ್ಣೆ ಮಾಡ್ಕೊತೀವಿ ಅಂತ ಹೇಳಿದ್ರೆ ಆರೋಗ್ಯಕ್ಕೂ ಒಳ್ಳೆಯದೇ. ಸೊ ಹಾಗಾಗಿ ನಿಮಗೂ ಎಲ್ಲ ನನ್ನ ಫ್ರೆಂಡ್ಸ್ಗೆ, ನನ್ನ ಸಪೋರ್ಟ್ ಮಾಡೋವಂಥ ನನ್ನ ಸಬ್ಸ್ಕ್ರೈಬರ್ಸ್ಗೆ ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾರಿಗಾರು ಬೇಕಂತ ಹೇಳಿದ್ರೆ ನಾನು ತಮ್ಮೇಲಲ್ಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ ನೀವು ಹೋಮ್ ಡೆಲಿವರಿನೂ ಸಿಗುತ್ತೆ ನಿಮಗೆ. ಸೊ ನೀವು ಪರ್ಚೇಸ್ ಮಾಡ್ಕೊಬೋದು. ನೋಡಿ ಇಲ್ಲಿ ಮತ್ತು ಇದು ನನ್ನ ಫ್ರೆಂಡು, ಅವಳು ವೀಡಿಯೋ ಮಾಡ್ಕೊತಾ ಇದ್ದಾಳೆ, ಅವಳು ಯೂಟ್ಯೂಬ್ ಚಾನಲ್ಗೆ ಹಾಕೊಳ್ಳೋಣ ಅಂತ. ಅದೇನು ಹೇಳಿ ನೋಡೋಣ, ಊರ ಕಡೆ ಅದು ಬೆರಣಿ ತಡ್ತಾರಲ್ಲ ಅದನ್ನು ಸೇಲ್ ಮಾಡ್ತಿದ್ದಾರೆ. ಅದ್ರದ್ದು ಪ್ರೈಸ್ ಎಷ್ಟು ಗೊತ್ತಾ, ಅದರಲ್ಲಿ 4 ಬೆರಣಿ ಏನೋ ಇದೆ. ಅದು ಪ್ರೈಸ್ ಬಂದು 1 ಬೆರಣಿ 25 ರೂಪೀಸು, ಅಂದರೆ 100 ರೂಪೀಸ್ ಅದು ಪ್ಯಾಕು. ಆಲಿವ್ ಆಯಿಲ್ ಇದು. ನನಗೆ ಶಾಕ್ ಆಯಿತು, ಈ ಥರನೂ ಇದೆಯಾ ಅಂತ. ಇಷ್ಟ ಆಗಿತ್ತು ನನ್ನ ಇವತ್ತಿನ ವೀಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.